ರಾಜ್ಯಾದ್ಯಂತ ಇಂದು ಬಕ್ರೀದ್ ಹಬ್ಬದ ಸಂಭ್ರಮಾಚರಣೆ ಕಳೆಗಟ್ಟಿದೆ. ಚಿಕ್ಕಬಳ್ಳಾಪುರ, ರಾಮನಗರ, ಶಿವಮೊಗ್ಗಗಳಲ್ಲಿ ಬಕ್ರೀದ್ ಆಚರಣೆ ನಡೀತಾ ಇದೆ. ಬಕ್ರೀದ್ ಅಂಗವಾಗಿ ಮುಸ್ಲಿಂ ಬಾಂಧವರಿಂದ ಪ್ರಾರ್ಥನೆಯನ್ನು ಸಲ್ಲಿಸಲಾಗಿದೆ. ಈದ್ಗಾ ಮೈದಾನಗಳಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ ಮುಸ್ಲಿಂ ಬಾಂಧವರು. ಇವತ್ತು ರಾಜ್ಯಾದ್ಯಂತ ಅಂಗವಾಗಿ ಮುಸ್ಲಿಂ ಬಾಂಧವರಿಂದ ಇವತ್ತು ಪ್ರಾರ್ಥನೆಯನ್ನು ಸಲ್ಲಿಸಲಾಯಿತು. ಇಡೀ ರಾಜ್ಯಾದ್ಯಂತ ಈದ್ಗಾ ಮೈದಾನಗಳಲ್ಲಿ ಸಾಮೂಹಿಕ ಪ್ರಾರ್ಥನೆಯನ್ನು ಮುಸ್ಲಿಂ ಬಾಂಧವರು ನೆರವೇರಿಸಿದರು. इटल्यान दिला तुम भाई इटल्यान दिला तुम अयो ನೀವು क्या मसाला सब दिला पूरे अंगू भाई खाली वो बात बोलो ना तुम्हें या रसूलुल्लाह सल्लल्लाहु अलैहि वसल्लम या अल्लाह या रहमान या रहीम बिमारात मुस्तकीम वहक़ी अब्दु व यकुनी बारकन कबूल फरमा। ऐ मौला करीम को इत्तिफाक हुई नबी वाले नबी सल्लल्लाहु अलैहि वसल्लम के सदका व खैर में की दुआ मग़फ़िरत अता फरमा। हमारे तमाम जामे अता फरमा, नेकियों की तौफीक अता फरमा, तौफीक रफ़ीक अता फरमा। ऐ मौला करीम जब तक रोज़े ज़िंदगी बख्शा ಸಂಜೆ ಇಡೀ ಸರ್ ಅದೇನಿಲ್ಲ. खुदा के लिए हजरत अब्दुल्ला बिन मुबारक कितना बड़ा मुहद्दिस, कितना बड़ा मुफ्ती, दो घुटनों पर बैठकर पैसे पेश करने लगे। हजरत अब्दुल्ला बिन मुबारक रहमतुल्लाह अलैह कहने लगे, बेटी ये 300 दिरहम है, रख लो, कल क़यामत के अगर ये मामला आ गया सामने, नबी की बेटियां मुर्दार खा रही थी और तो हज को गया, ये दूसरों का ख्याल भी नहीं किया। मेरे दोस्तों, हजरत अब्दुल्ला बिन मुबारक रहमतुल्लाह अलैह के इसरार पर उस औरत ने ले लिया। अब साथियों के पास आए खास ಮೂಲೆ ಮೂಲೆಯಲ್ಲಿ ಎಲ್ಲ ದೇಶದ ಮೂಲೆ ಮೂಲೆಯಲ್ಲೂ ಕೂಡ ಬಹಳ ಭಕ್ತಿಯಿಂದ ತ್ಯಾಗ ಬಲಿದಾನದ ಒಂದು ಹಬ್ಬ ಇದು. ಭಗವಂತ ಮತ್ತು ಭಕ್ತನ ಮಧ್ಯೆ ಇರುವಂಥ ಒಂದು ತ್ಯಾಗ ಬಲಿದಾನವನ್ನು ಪರೀಕ್ಷೆ ಪರೀಕ್ಷೆ ಕೊಟ್ಟಂಥ ಸಂದರ್ಭದಲ್ಲಿ ಯಾವ ರೀತಿ ಭಕ್ತ ಭಗವಂತನನ್ನು ಪಾಲನೆ ಮಾಡ್ತಾನೆ, ಅವನ ಆದೇಶ ಯಾವ ರೀತಿ ಭಕ್ತಿಯನ್ನು ತೋರಿಸ್ತಾನೆ ಅಂತ ಹೇಳೋದಕ್ಕೆ ಒಂದು ಉದಾಹರಣೆಯ ಹಬ್ಬ ಇದು. ಸೊ ನಮ್ಮ ಪೈಗಂಬರ್ ಹಜರತ್ ಇಬ್ರಾಹಿಂ ಖಲೀಲುಲ್ಲಾ ಅವ್ರಿಗೆ ಮಕ್ಕಳಿರಲ್ಲ. 80 ವರ್ಷ ಆದಮೇಲೆ ಅವ್ರಿಗೆ ಒಂದು ಮಗ ಹುಡ್ತಾರೆ, ಇಸ್ಮಾಯಿಲ್ ಅಂದ್ಬಿಟ್ಟು. ಹಜರತ್ ಇಸ್ಮಾಯಿಲ್ ಅವ್ರ ಹೆಸರನ್ನು ಇಡ್ತಾರೆ, ಅವರು ಪೈಗಂಬರ್ ಆಗ್ತಾರೆ. ಸೊ ಆಗ ಅವರ ಕನಸಿನಲ್ಲಿ ಒಂಥರ ಬಲಿ ಕೊಟ್ಟಂಗೆ ಆಗಾಗ ಕನಸು ಬೀಳ್ತದೆ. ಭಗವಂತನ ಕೇಳಿದಾಗ ಬಲಿ ಕೊಡಿ ಅಂತಾರೆ. ಇವರು ಬಲಿ ಕೊಡ್ತಾರೆ, ಪ್ರಾಣಿಗಳ ಬಲಿ ಕೊಡ್ತಾರೆ. ಆದರೆ ಅದು ಒಪ್ಪಿಗೆ ಆಗಲ್ಲ ಭಗವಂತನಿಗೆ. ಕಡೆಗೆ ಅವರೇ ಕೇಳ್ತಾರೆ, ನನಗೆ ಅತೀ ಪ್ರೀತಿಯಾದಂಥ ವಸ್ತು ನನಗೆ ಬಲಿ ಬೇಕು ಅಂತ ಕೇಳ್ತಾರೆ. ಆವಾಗ ಅವ್ರಿಗೆ ಅರ್ಥ ಆಗ್ತದೆ, ನನ್ನ ಮಗನಿಗೆ ಬಲಿ ಕೇಳ್ತಾ ಇದ್ದಾರೆ ಅಂದ್ಬಿಟ್ಟು. ಸೊ ಮಗನಿಗೆ ಭಗವಂತನ ಆದೇಶ, ಭಗವಂತನಿಗೆ ಇಷ್ಟ ಇದ್ಮೇಲೆ ನಾನು ಯಾಕೆ ಕೊಡಬಾರ್ದು, ಭಗವಂತನ ಬಿಟ್ಟರೆ ಬೇರೆ ಯಾರೂ ಇಲ್ಲ, ಭಗವಂತನಿಗೆ ನಾನು ಇಷ್ಟೊಂದು ಹತ್ತಿರವಾಗಿ ನಾನು ಪ್ರೀತಿಯಿಂದ ನಾನು ಭಕ್ತಿಯಿಂದ ನೋಡ್ಬೇಕಾದ್ರೆ ನಾನು ಬಲಿ ಕೊಡಲೇಬೇಕಂತೇಳಿ ಮಗನ ಕರ್ಕೊಂಡು ಹೋಗ್ತಾರೆ. ಸೊ ಅವರ ಬಲಿದಾನಕ್ಕೆ ಮೆಚ್ಚಿ, ಅವರ ಭಕ್ತಿಗೆ ಮೆಚ್ಚಿ ಭಗವಂತನೇ ಸ್ವರ್ಗದಿಂದ ಒಂದು ಟಗರನ್ನು ಕಳಿಸ್ತಾನೆ. ಆ ಸಂದರ್ಭದಲ್ಲಿ ಆ ಪ್ರಾಣದ ಬದಲಾಗಿ ಈ ಪ್ರಾಣವನ್ನು ತ್ಯಾಗ ಮಾಡಿ ಅವರು ಒಂದು ಉದಾಹರಣೆ ಪ್ರಪಂಚಕ್ಕೆ ಲೋಕಾರ್ಪಣೆ ಮಾಡ್ತಾರೆ. ಸೊ ಅದನ್ನೇ ನಾವೆಲ್ಲರೂ ಕೂಡ ಇವತ್ತು ಇಡೀ ಪ್ರಪಂಚಾದ್ಯಂತ ಪ್ರಪಂಚ ಹುಟ್ಟುತ್ತಾವಿಂದ
उन तमामी अदालत से गुजारिश की जाती है कि ईदगाह के वसी मैदान में बैठे हैं, हजारों की तादाद में मजमा है कि आप तमामी हजरात दुआ में जरूर से अल्लाह हमारी और आपकी तकदीर बदल देगा। वालेंट हजरात, तुम्हें मौका दिया जाएगा खुतबे के बाद चंदा वसूल करो। तमाम सफों में फिर के चंदा इकट्ठा करके यहाँ तक पहुँचाएं। फिर जो है दुआ होगी, फिर सलात और सलाम पढ़ा जाएगा। उसके बाद बिस्मिल्लाहिर्रहमानिर्रहीम, अल्लाहु अकबर, अल्लाहु अकबर, ला इलाहा इल्लल्लाह, सबहुल बकरति अबिलिदी वकब्बिरू अकीमस सलाति मफरूदति मिन फजरि अला फतन इला असri अय्याम। నా సంజయ్ ವಿಡಿಯೋಸ್ ಅನ್ನೋದು ಏನಿಲ್ಲ. ಹೇಳಿ ಅರ್ಧ ಮುಗಿಸಿದ್ರಿ. ಇರ್ರಿ ನಾ ಸಂಜೆ ವಿಡಿಯೋಸ್ ಅನ್ನೋದು ಏನಿಲ್ಲ.